ಕ್ರಿಕೆಟ್ ಕಲಿ ಕುಂಬಳೆ ಕ್ರಿಕೆಟ್ ಹೇಳ್ಕೊಟ್ರೆ ಅದರಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅಲ್ವಾ? ಕುಂಬಳೆ ಕಾಡಿನ ಮಕ್ಕಳಿಗೆ ಮರ್ಕೋತಿ ಆಟ, ಆನೆ ಆಟ, ಹೀಗೆ ಒಂದ ಎರಡ ಬೇರೇನೋ ಆಟ ಹೇಳ್ಕೊಟ್ರು. ಅವ್ರ ಉದ್ದೇಶ ಒಂದೇ, ಈ ಕಾಡಿನ ಮಕ್ಕಳ ಮನ ಗೆಲ್ಲೋದು. ಕಾಡನ್ನು ಕಾಪಾಡೋದ್ರಲ್ಲಿ ಅವರೇ ಯಾವತ್ತೂ ನಂಬರ್ 1 ಅಲ್ವಾ? ಕೆಂಪು ಬಣ್ಣದ ಟೀ ಶರ್ಟ್ ಹಾಕೊಂಡು ಬಂಡೀಪುರದ ಕಾಡಿನ ಮಕ್ಕಳೊಂದಿಗೆ ಆಟ ಆಡ್ತಾ ಇರೋ ಈ ವಿದೇಶಿಯರು ಆಸ್ಟ್ರೇಲಿಯಾದವರು. ರೆಡ್ ಡಸ್ಟ್ ರೋಲ್ ಮಾಡೆಲ್ಸ್ ಅನ್ನೋ ಸಂಘಟನೆಯ ಕಾರ್ಯಕರ್ತರು. ಅಷ್ಟೇ ಅಲ್ಲ, ಇವರೆಲ್ಲ ಆ ದೇಶದ ಕ್ರಿಕೆಟ್, ಸಂಗೀತ, ಕಲೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರು. ರೆಡ್ ಡಸ್ಟ್ ಸಂಸ್ಥೆ ಹೀಗೆ ನಾನಾ ಕ್ಷೇತ್ರದ ಸಾಧಕರನ್ನೊಳಗೊಂಡ ಸಮಾಜ ಸೇವಾ ಸಂಸ್ಥೆ. ಆಸ್ಟ್ರೇಲಿಯಾದ ಮಹಾನ್ ಕ್ರಿಕೆಟ್ ಆಟಗಾರ ಆಲನ್ ಬಾರ್ಡರ್ ಈ ಸಂಘಟನೆಯ ಹಿಂದಿನ ಚೇತನ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರೆಲ್ಲ ಸೇರಿ ಜಗತ್ತಿನ ನಾನಾ ದೇಶಗಳಲ್ಲಿರುವ ಸೌಲಭ್ಯ ವಂಚಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳು, ಜನರನ್ನ ಭೇಟಿ ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಈ ಸಂಘಟನೆಗೆ ಆಲನ್ ಬಾರ್ಡರ್ ಜೊತೆಗೆ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಅನಿಲ್ ಕುಂಬ್ಳೆ ಸಹ ಜಾಗತಿಕ ರಾಯಭಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ರೆಡ್ ಡಸ್ಟ್ ಸಂಘಟನೆಯ ಕಾರ್ಯಕರ್ತರು ತಮ್ಮ ಸಮಾಜ ಸೇವಾ ಚಟುವಟಿಕೆಗಳ ಅಂಗವಾಗಿ ಬಂಡೀಪುರಕ್ಕೆ ಬಂದಿದ್ರು. ಅವರಿಗೆ ಅನಿಲ್ ಕುಂಬ್ಳೆ ನೇತೃತ್ವದ ಕುಂಬ್ಳೆ ಫೌಂಡೇಶನ್ ಜೊತೆ ಕೆಲಸ ಮಾಡುವ ಇರಾದೆ ಇತ್ತು. ಅದಕ್ಕಾಗಿಯೇ ಈ ಬಾರಿ ಅವರು ಕಾಡಿನ ಮಕ್ಕಳೊಂದಿಗೆ ಬೆರೆತು ಕುಂಬ್ಳೆ ಮತ್ತು ರೆಡ್ ಡಸ್ಟ್ ಸದಸ್ಯರು ಆಟ ಆಡಿ ಪಾಠ ಮಾಡುವ ಖುಷಿಯಲ್ಲಿದ್ದರು. ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಜೊತೆಗೆ ಕಾಡಿನ ಆಟಗಳನ್ನು ಮಕ್ಕಳೊಂದಿಗೆ ಆಡಿದರು. ಅಷ್ಟೇ ಅಲ್ಲ, ಅರಣ್ಯ ಇಲಾಖೆಯ ಗಾರ್ಡ್, ವಾಚರ್, ಫಾರೆಸ್ಟರ್ ಮತ್ತು ರೇಂಜರ್ ಜೊತೆ ನಾನಾ ಪಂದ್ಯಗಳನ್ನು ಆಡಿದ್ರು. ರೆಡ್ ಡಸ್ಟ್ ಸಂಘಟನೆ ಬಗ್ಗೆ ಅದರ ಮುಖ್ಯಸ್ಥ ಜಾನ್ ಹೇಳೋದು ಹೀಗೆ. Just uses the platform of sport and sporting role models, to convey messages of health and education. Okay. So Anil Kumble, for instance, fantastic household name in India. Everybody knows he's a gentleman. Fantastic competitor on the cricket field, and someone that a lot of young people would aspire to. And we use Anil as very generous with his time, and is able to come out and spend some time with our foundation. Okay. To encourage young boys and girls to stay in school and to make wise decisions about what they eat. ಅನಿಲ್ ಕುಂಬ್ಳೆ ಎಲ್ಲರ ಜೊತೆಗೂ ಕ್ರಿಕೆಟ್ ಆಡ್ತಿದ್ರು. ಮಕ್ಕಳಿಗೆ ಕೋತಿ, ಆನೆ ಆಟ ಹೇಳ್ಕೊಟ್ರು. ಅವರೊಂದಿಗೆ ಕುಣಿದು ಕುಪ್ಪಳಿಸಿದ್ರು. ಆ ಮಕ್ಕಳಿಗೂ ಅನಿಲ್ ಜೊತೆ ಆಡಿದ ಸಂತಸ, ವಿಶ್ವವಿಖ್ಯಾತ ಕ್ರಿಕೆಟ್ ಆಟಗಾರನ ಜೊತೆ ಆಟ ಆಡಿದ ಹುಮ್ಮಸ್ಸು, ಬರೀ ಟಿವಿಲಿ ನೋಡ್ತಿದ್ದ ತಮ್ಮ ಹೀರೋನನ್ನ ಪ್ರತ್ಯಕ್ಷ ನೋಡಿ ಖುಷಿ ಪಟ್ಟಿದ್ದು, ಅವ್ರ ಜೊತೆ ಆಟ ಆಡಿ ಕುಣಿದು ಕುಪ್ಪಳಿಸಿದ್ದು ಭಾರಿ ಖುಷಿ ಕೊಟ್ಟಿತ್ತು. ನಡೆಯೋದು, ಆಮೇಲೆ ಬಾಲು ಆಟಾಡಿಸಿದ್ರು, ತುಂಬ ಆಟಾಡಿಸಿದ್ರು. ಆಮೇಲೆ ಕಾಡಿಂದ ಏನು ಹೇಳಿದ್ರು? ಕಾಡು ಬಗ್ಗೆ ಏನು ಹೇಳ್ಕೊಟ್ರು? ಕಾಡಿನ ಬಗ್ಗೆ ಕಾಡಲ್ಲಿ ಬೆಂಕಿ ಬಿದ್ದರೆ ಎತ್ತಿ ಅದನ್ನ ಆರಿಸ್ಬೇಕು. ಆಮೇಲೆ ಯಾರಾದರೂ ಕಾಡಲ್ಲಿ ಗಿಂಜ ಇಟ್ಟರೆ ಹೇಗೆ ಎಸಿದು ಅವ್ರನ್ನ ಹಿಡಿದಾಕ್ಬೇಕು. ಹಿಡಿದು ಪೊಲೀಸ್ನವ್ರಿಗೆ ಕೊಡಬೇಕು. ಕೊಟ್ಟು ಕಂಪ್ಲೇಂಟ್ ಮಾಡಬೇಕು. ನಮಗೆ ಅನಿಲ್ ಕುಂಬ್ಳೆ ಅವ್ರು ಬಂದ್ಬಿಟ್ಟು ಆಟನೇ ಹೇಳ್ಕೊಟ್ಟೋದ್ರು. ಏನಾಟ? ಯಾವ ಆಟ? ನಮಗೆ ಫುಟ್ಬಾಲ್ ಮತ್ತು ಏಣಿ ಮೇಲೆ ನಡೆಯೋದು, ಫುಟ್ಬಾಲ್ ಎಲ್ಲ ಹೇಳ್ಕೊಟ್ರು. ಹೌದಾ? ಈ ಬರೀ ಹೇಳ್ಕೊಟ್ರು. ಈ ಕಾಡಿನ ಬಗ್ಗೆ ಏನು ಹೇಳಿದ್ರು? ಕಾಡಿನ ಬಗ್ಗೆ ಕಾಡುಗಳಲ್ಲಿ ಸ್ಮೋಕ್ ಮಾಡಬಾರ್ದು, ಮತ್ತು ಬೆಂಕಿ ಬಿದ್ದರೆ ಆರಿಸ್ಬೇಕು, ಮತ್ತು ಕಾಡುಗಳನ್ನ ತರಿಯಕ್ಕೆ ಬಿಡಬಾರ್ದು ಅಂತ ಹೇಳ್ಕೊಟ್ರು.
ಈ ಮಕ್ಕಳ ಮಾತುಗಳನ್ನು ಕೇಳಿದ್ರೆ ಅವರೆಲ್ಲ ಆಟ ಆಡಿ ಎಷ್ಟು ಖುಷಿ ಪಟ್ರು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಕ್ಕಳು ಮತ್ತು ಅರಣ್ಯ ಇಲಾಖೆ ಕೆಳ ಸಿಬ್ಬಂದಿ ಜೊತೆ ಆಟ ಆಡಿ ಅವರ ಮನ ಗೆಲ್ಲೋದು ಕುಂಬಳೆ ಮತ್ತವರ ತಂಡ ಮಾಡುವ ಮೊದಲ ಕೆಲಸ. ಒಮ್ಮೆ ಅವರ ಮನಸ್ಸು ಗೆದ್ದ ಮೇಲೆ ಆ ಮಕ್ಕಳಿಗೆ ಶಿಕ್ಷಣದ ಮಹತ್ವ, ಆರೋಗ್ಯ ಕಾಪಾಡಿಕೊಳ್ಳುವ ಬಗೆ, ಹೇಗೆ ಶುಚಿಯಾಗಿರಬೇಕು ಎನ್ನುವ ಪಾಠ ಹೇಳ್ಕೊಡ್ತಾರೆ. ಇದೆಲ್ಲವೂ ಮುಗಿದ ಮೇಲೆ ಮಕ್ಕಳಿಗೆ ಕಾಡಿನ ಪಾಠ ಆರಂಭ ಆಗುತ್ತೆ. ಕಾಡಿಗೆ ಬೆಂಕಿ ಬಿದ್ದಾಗ ಏನು ಮಾಡಬೇಕು, ಕಳ್ಳರು ಬೇಟೆಗಾರನ ನೋಡಿದ್ರೆ ಏನು ಮಾಡಬೇಕು, ಕಾಡಿನ ಮಹತ್ವ ಏನು ಅನ್ನೋದನ್ನ ತಿಳಿ ಹೇಳ್ತಾರೆ. ಈ ಪೈಕಿ ಕೆಲ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರ ಕೊಟ್ಟವರಿಗೆ ರೆಡ್ ಡಸ್ಟ್ನ ಕ್ಯಾಪ್ ಕೊಟ್ಟು ಗೌರವಿಸಲಾಗುತ್ತೆ. ಮೊದಲು ಮನಸ್ಸನ್ನು ಗೆಲ್ಲಿ, ಆಮೇಲೆ ಅವರಿಗೆ ವಿಚಾರ ತಿಳಿಸಿ. ಇದು ಅನಿಲ್ ಕುಂಬ್ಳೆ ಕಾಡಿನ ಮಕ್ಕಳ ಮನ ಗೆಲ್ಲೋಕ್ ಮಾಡಿಕೊಂಡಿರುವ ಸಿದ್ಧಾಂತ. ಇದು ನಿಜ ಕೂಡ. ಆ ಮಕ್ಕಳ ಜೊತೆ ಆಟ ಆಡಿ ಅವರಿಗೆ ಪಾಠ ಹೇಳಿಕೊಟ್ಟಾಗ ಅವರೆಲ್ಲ ತದೇಕ ಚಿತ್ತದಿಂದ ಆಲಿಸಿದ್ರು. ಕಾಡಿನ ಸಂರಕ್ಷಣೆಯ ಪ್ರಮಾಣ ತೊಟ್ಟರು. ಅರಣ್ಯ ಸಿಬ್ಬಂದಿಯ ಈ ಮಕ್ಕಳು ಕಾಡಿನಲ್ಲೇ ವಾಸ ಮಾಡ್ತಾರೆ. ನಗರದ ಮಕ್ಕಳಿಗೆ ಸಿಗುವ ಅನೇಕ ಸೌಲಭ್ಯಗಳಿಂದ ಅವರು ವಂಚಿತರಾಗಿರ್ತಾರೆ. ಈ ಮಕ್ಕಳೇ ಮುಂದೆ ಕಾಡಿನ ರಕ್ಷಕರು. ಆದ್ದರಿಂದ ಅವರಿಗೆ ಈಗಿನಿಂದಲೇ ಪರಿಸರದ ಪಾಠ ಹೇಳಿಕೊಡೋದು ಅಗತ್ಯ ಅಂತಾರೆ ಅನಿಲ್. ಕುಂಬ್ಳೆಯವ್ರ ಜೊತೆಗೆ ಇನ್ನೂ ಸ್ವಲ್ಪ ಕಾಡು ಸುತ್ತಿಸ್ತೀನಿ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ.